ನಾವ್ಯಾರು, ನಾವೇಕೆ ಇಲ್ಲಿಗೆ ಬಂದಿದ್ದೇವೆ, ನಾವೇನು ಮಾಡಬೇಕಾಗಿತ್ತು, ಈಗ ಏನು ಮಾಡುತ್ತಿದ್ದೇವೆ ಎಂಬ ಮೂಲಭೂತವಾದ ಪ್ರಶ್ನೆಗಳಿಗೆ ಪ್ರಾಚೀನ ಕಾಲದಿಂದ ಅರ್ವಾಚೀನ ಕಾಲದವರೆಗೆ ಬದುಕಿ ಬಾಳುತ್ತಿರುವ ಸಂತ, ಮಹಾಂತ, ಚಿಂತಕ, ಶಿವಶರಣರ ಬದುಕು ಬರಹಗಳೇ ಉತ್ತರವನ್ನು ಹೇಳುತ್ತಿವೆ. ಅಂತಹ ನಡೆನುಡಿಗಳೊಂದಾಗಿ ಬದುಕಿದ ಸಹಸ್ರಾರು ಶಿವಶರಣರಲ್ಲಿ ಕಲ್ಯಾಣದ ವಚನ ಚಳವಳಿಯ ಪಿತಾಮಹ, ಸಮಾನತೆಯ ಹರಿಕಾರ, ಜಗಜ್ಯೋತಿ ಬಸವೇಶ್ವರರ ಆಪ್ತ ಕಾರ್ಯದರ್ಶಿ, ಮೂರನೇ ಕಣ್ಣು ನಿಜಸುಖಿ ಹಡಪದ ಅಪ್ಪಣ್ಣನವರು. ನುಡಿದಂತೆ ನಡೆದ ಅವರ ಬದುಕಿನ ಶೈಲಿ, ನೇರ ನಿಷ್ಠೂರವಾಗಿ ಹೇಳುವ ಅವರ ವಚನಗಳ ಪ್ರಖರತೆ ನಮಗೆಲ್ಲ ಆದರ್ಶಪ್ರಾಯವಾಗಿವೆ. ಅಂತಹ ಶರಣರ ಜನನ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಸಮೀಪದ ಮಸಬಿನಾಳ್ ಎಂಬ ಗ್ರಾಮದ ಚನ್ನವೀರಪ್ಪ, ದೇವಮ್ಮ ಎಂಬ ಆದರ್ಶ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಕ್ರಿಸ್ತಶಕ 1134ರ ಶಾರ್ವರಿನಾಮ ಸಂವತ್ಸರದ ರವಿವಾರದಂದು ಆಗುತ್ತದೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣ ಎನ್ನುವಂತೆ ಚಿಕ್ಕಂದಿನಲ್ಲಿಯೇ ಕುಶಾಗ್ರಮತಿಯಾಗಿದ್ದ ಅವರು ಹುಟ್ಟೂರಿನಲ್ಲಿಯೇ ಶಿವಶಂಕರಯ್ಯ ಹಿರೇಮಠ ಎನ್ನುವ ಗುರುಗಳಿಂದ ಪ್ರಾಥಮಿಕ ಶಿಕ್ಷಣ ಪಡೆದು ಈಶ್ವರಯ್ಯ ಸ್ವಾಮಿ ಗಣಾಚಾರ್ಯವರಿಂದ ಪ್ರೌಢ ಶಿಕ್ಷಣ ಪಡೆಯುತ್ತಾರೆ. ನಂತರ ಚನ್ನಮಲ್ಲೇಶ್ವರರ ಆಧ್ಯಾತ್ಮಿಕ ಮಾರ್ಗದರ್ಶನ ಪಡೆದು ಅವರನ್ನೇ ಆಧ್ಯಾತ್ಮಿಕ ಗುರುಗಳನ್ನಾಗಿ ಸ್ವೀಕರಿಸುತ್ತಾರೆ. ಮಸಬಿನಾಳ್ ಸಮೀಪದ ದೇಗಿನಾಳ್ ಎಂಬ ಗ್ರಾಮದ ಲಿಂಗಮ್ಮ ಎನ್ನುವವರನ್ನು ವಿವಾಹವಾಗುತ್ತಾರೆ. ಸತಿಪತಿಗಳೊಂದಾದ ಬಕುತಿ ಹಿತವಪ್ಪುದು ಶಿವಂಗೆ ಎನ್ನುವಂತೆ ಸಹಧರ್ಮಿಣಿಯಾದ ಲಿಂಗಮ್ಮನವರೊಡಗೂಡಿ ಆಧ್ಯಾತ್ಮಿಕ ಲೌಕಿಕ ಜೀವನ ಸಾಗುತ್ತದೆ. ಶರಣೆ ಲಿಂಗಮ್ಮನವರು 114 ವಚನಗಳನ್ನು ರಚಿಸಿ ಲೋಕದ ಡೊಂಕು ತಿದ್ದುವ ಸುಬೋಧೆಯನ್ನು ಮಾಡಿದ್ದಾರೆ. ಹಡಪದ ಅಪ್ಪಣ್ಣನವರು ಸುಮಾರು 246 ವಚನಗಳನ್ನು ರಚಿಸಿದ್ದಾರೆ. ಆದರೆ ಶಿವಯೋಗಿ ಸಿದ್ದರಾಮರು ಕೆಲವು ಶಿವಶರಣರ ವಚನಗಳ ಸಂಖ್ಯೆಯನ್ನು ಹೇಳುವಾಗ ಹಡಪದಯ್ಯಗಳ ವಚನ 11,000 ಎನ್ನುವ ಮೂಲಕ ಇವರ ವಚನಗಳು ಕೇವಲ 246 ಅಲ್ಲ, ಸಾವಿರಾರು ವಚನಗಳನ್ನು ಬರೆದಿದ್ದಾರೆಂಬ ಸತ್ಯವನ್ನು ಹೇಳಿದ್ದಾರೆ. ಶರಣೆ ಲಿಂಗಮ್ಮನವರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ಬರೆದರೆ, ಹಡಪದ ಅಪ್ಪಣ್ಣನವರು ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಎಂಬ ಅಂಕಿತ ನಾಮದಿಂದ ವಚನಗಳ ರಚನೆ ಮಾಡಿದ್ದಾರೆ. ಇವರೀರುವರ ವಚನಗಳಲ್ಲಿ ವೇದ, ಶಾಸ್ತ್ರ, ಪುರಾಣಗಳನ್ನು ವಿರೋಧಿಸುವ ಧ್ವನಿ ಎದ್ದು ಕಾಣುತ್ತದೆ. ದಂಪತಿಗಳಿಬ್ಬರಿಗೂ ಕನ್ನಡದಲ್ಲಿ ಪರಿಪಕ್ವತೆ ಇದ್ದಂತೆ ಸಂಸ್ಕೃತದಲ್ಲಿಯೂ ಹಿಡಿತವಿತ್ತೆಂಬುದು ಅವರ ವಚನಗಳನ್ನು ನೋಡಿದಾಗ ಗಮ್ಯವಾಗುತ್ತದೆ. ಆಟದಲ್ಲಿ ಕೆಲ ಹೊತ್ತು ಗಳೆದು, ಊಟದಲ್ಲಿ ಕೆಲ ಹೊತ್ತು ಗಳೆದು, ನೋಟದಲ್ಲಿ ಕೆಲ ಹೊತ್ತು ಗಳೆದು, ಊಟದ ಹೊತ್ತಿಗೆ ಲಿಂಗವ ಕೂಡಿಹೇನೆಂಬವನೊಬ್ಬ, ಊಟ ಮಾಟ ಕೂಟದಲ್ಲಿ ಕೋಟಲೆಗೊಳ್ಳುತ್ತಿದ್ದೇನೆಂಬುವನೊಬ್ಬ ಕೋಟ. ಇವರಿಬ್ಬರ ನೋಟ ಬೇಟಕ್ಕೆ ಸಿಕ್ಕದೆ ದಾಂಟಿ ಹೋದನು ನಮ್ಮ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಎನ್ನುವ ವಚನದ ಮೂಲಕ ಡಾಂಬಿಕ ಭಕ್ತರಿಗೆ ಚಾಟಿ ಬೀಸಿದ್ದಾರೆ. ಸಕ್ಕರೆಯನ್ನು ಕಂಡ ಇರುವೆಗಳಂತೆ ಕಲ್ಯಾಣದೆಡೆಗೆ ನಾಡಿನಾದ್ಯಂತ ಶರಣರು ವಚನ ಚಳವಳಿಯ ಭಾಗವಾಗಲು ತೆರಳಿದಂತೆ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಸಮಕಾಲೀನ ಮತ್ತು ಅವರ ಹುಟ್ಟೂರ ಪಕ್ಕದಲ್ಲಿನವರಾಗಿದ್ದರಿಂದ ಸಹಜವಾಗಿ ಕಲ್ಯಾಣ ಆಕರ್ಷಿಸಿತು. ಅವರು ಕಲ್ಯಾಣದೆಡೆಯ ಪ್ರಯಾಣ ಬೆಳೆಸಿ ಬಸವೇಶ್ವರರ ಸಖ್ಯ ಬೆಳೆಸಿ ಆಪ್ತ ಕಾರ್ಯದರ್ಶಿಗಳಾಗಿ ಬೆಳೆದರು. ಅವರಿರುವರ ನಡುವೆ ಮಗ ತಾಯಿ, ಶಿಷ್ಯ ಗುರು, ಭಕ್ತ ಜಂಗಮ, ಜೀವ ಶಿವರ ಸಂಬಂಧವಿದೆ. ಅಪ್ಪಣ್ಣ ಎನ್ನುವ ಹೆಸರು ತಾತ್ವಿಕ ಸಾಂಸ್ಕೃತಿಕ ಮೌಲ್ಯಗಳಿಗೆ ಅಪ್ಪನಂತೆ ಮತ್ತು ಅವರ ಧರ್ಮಪತ್ನಿ ಲಿಂಗಮ್ಮನವರ ಮಹೋನ್ನತ ಮೌಲ್ಯಗಳಿಗೆಲ್ಲ ಅವನಾಗಿ ನಿಂತಿದ್ದಾರೆಂದು ಹೆಸರಾಂತ ಲೇಖಕ ಡಾಕ್ಟರ್ ಎಸ್.ಎಂ. ಹಿರೇಮಠರು ಮಾರ್ಮಿಕವಾಗಿ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಅಪ್ಪಣ್ಣನವರ ಬಗ್ಗೆ ವೀರಶೈವ ಕವಿಗಳಾದ ಗುಬ್ಬಿಯ ಮಲ್ಲಣ್ಣಾರ್ಯರು ವೀರಶೈವಾಮೃತ ಪುರಾಣದಲ್ಲಿ ಅಪ್ಪಣ್ಣನವರು ಬಸವಣ್ಣರ ಆಜ್ಞೆಯ ಮೇರೆಗೆ ಗಿರಿಯನ್ನು ಕೀಳಿದ ಘಟನೆಯನ್ನು ಕಾಂಡ 8ರಲ್ಲಿ ಉಲ್ಲೇಖಿಸಿದ್ದಾರೆ. ಕ್ರಿಸ್ತಶಕ 1500ರಲ್ಲಿ ಜೀವಿಸಿದ್ದ ಕವಿ ಸಿಂಗಿರಾಜನು ತನ್ನ ಕಾವ್ಯ ಬಸವರಾಜ ಚಾರಿತ್ರ ಅಥವಾ ಸಿಂಗಿರಾಜ ಪುರಾಣದಲ್ಲಿ ಹಡಪದ ಅಪ್ಪಣ್ಣರ ಪವಾಡಗಳ ಬಗ್ಗೆ ವಿವರಿಸಿದ್ದಾರೆ. ಸಿದ್ದನಂಜೇಶ ಎಂಬುವ ಸಾಹಿತಿ 1679ರಲ್ಲಿ 1000 ಗಣರ ಹೆಸರುಗಳನ್ನು ಸ್ಮರಿಸುವಾಗ ಅಪ್ಪಣ್ಣನವರ ಹೆಸರನ್ನು ಸ್ಮರಿಸಿದ್ದಾರೆ. ಚನ್ನಪ್ಪ ಕವಿ 1750ರಲ್ಲಿ ಬರೆದ ತಮ್ಮ ಶರಣಲೀಲಾಮೃತ ಕಾವ್ಯದಲ್ಲಿ ಕತ್ತರಿಸಿದ ತಲೆಯ ಪವಾಡವನ್ನು ವಿವರಿಸಿದ್ದಾರೆ.
ಸ್ವತಃ ಬಸವಣ್ಣನವರೇ ಏನೆಂದು ಪಮಿಸುವೆನಯ್ಯ ತನ್ನಿಂದ ತೋರದೆ ಗುರುಮುಖದಿಂದ ತೋರಿದ ತನ್ನ ನಿಲವ ನಿರೂಪವನು ಕೂಡಲ ಸಂಗಮ ದೇವರಲ್ಲಿ ಹಡಪದ ಅಪ್ಪಣ್ಣನಿಂದ ಕಂಡು ಎನ್ನ ಜನ್ಮ ಸಫಲವಾಯಿತಯ್ಯ ಎನ್ನುವ ಮೂಲಕ ಅಪ್ಪಣ್ಣರ ಹಿರಿಮೆಯನ್ನು ಕೊಂಡಾಡಿದ್ದಾರೆ. ಇವರಷ್ಟೇ ಅಲ್ಲದೆ ಅಲ್ಲಮ ಪ್ರಭುದೇವರು, ಪುರದ ನಾಗಣ್ಣ, ಅಮುಗೆ ದೇವಯ್ಯ, ನೀಲಾಂಬಿಕೆ, ಮರಳ ಶಂಕರದೇವರು, ಲಿಂಗಮ್ಮ, ಹಾವಿನಾಳ ಕಲ್ಲಯ್ಯ, ಲಿಂಗ ಸೋಂಕಿನ ಲಿಂಗ ತಂದೆ ಸೇರಿದಂತೆ ಹಲವಾರು ಶಿವಶರಣರ ಶರಣೆಯರು ಅಪ್ಪಣ್ಣನವರನ್ನು ಹೊಗಳಿದ್ದಾರೆ. ಈಗಿನ ಸಾಹಿತಿಗಳಾದ ವಿ.ಜಿ. ಪೂಜಾರರ ಹಡಪದ ಶರಣೆಯರ ವಚನಗಳು ಮತ್ತು ಹಡಪದ ಶರಣೆಯರು ಎಂಬ ಕೃತಿಗಳು, ಪ್ರೊಫೆಸರ್ ಬಿ.ಎಚ್. ಹಡಪದರ ಶರಣರು ಕಂಡ ಹಡಪದ ಅಪ್ಪಣ್ಣ, ಪ್ರೊಫೆಸರ್ ವೆಂಕಟಾಚಲಪತಿಯವರು ಬರೆದ ಕೇಶಶಿಲ್ಪಿಗಳು ಮತ್ತು ಟಿ.ಎಂ. ಧನರಾಜು ಬರೆದ ದಿ ಗ್ರೇಟ್ ಬಾರ್ಬರ್ ರೂಲರ್ಸ್ ಆಫ್ ಇಂಡಿಯಾ ಮತ್ತು ದಿ ನಂದಾಸ್ ಎಂಬ ಆಂಗ್ಲ ಭಾಷಾ ಕೃತಿಗಳ ಮೂಲಕ ಹಡಪದರ ಹಾಗೂ ಹಡಪದ ಸಾಮ್ರಾಟರ ಬಗ್ಗೆ ವಿವರಿಸಿದ್ದಾರೆ. ಹಲವು ಶಾಸನಗಳು, ಕೊತ್ತಕೆರೆ ಶಾಸನ, ಕೊಪ್ಪಳದ ಶಾಸನ, ನಂದಿಪುರದ ಶಾಸನಗಳಲ್ಲೂ ಹಡಪದರ ಬಗ್ಗೆ ವಿಸ್ತೃತವಾಗಿ ಬರೆಯಲ್ಪಟ್ಟಿದೆ. ಹಡಪದ ಅಪ್ಪಣ್ಣರಷ್ಟೇ ಅಲ್ಲದೆ ಹಡಪದ ರೇಚಣ್ಣ, ಕನ್ನಡಿ ಕಾಯಕದ ಅಮ್ಮಿ ದೇವಯ್ಯ, ರೇವಮ್ಮ ಎಂಬ ಶರಣೆಯರಿದ್ದಾರೆ. ಪ್ರಾಚೀನ ಕಾಲದ ಗೌತಮ ಬುದ್ಧನ ಅಪ್ಪಟ ಶಿಷ್ಯ ಆಚಾರ್ಯ ಉಪಾಲಿ, ಮಾತಂಗ ಮುನಿ, ಗಾಯತ್ರಿ ದೇವಿ, ಮಹಾಪದ್ಮನಂದ, ಧನಾನಂದ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಸಾಮ್ರಾಟ ಅಶೋಕ, ಇಮ್ಮಡಿ ಬಿಜ್ಜಳ ಸೇರಿದಂತೆ ಹಲವು ಕ್ಷೌರಿಕ ರಾಜರು ಸಾಮ್ರಾಜ್ಯ ಕಟ್ಟಿ ಆಡಳಿತ ಮಾಡಿ ತೋರಿಸಿದ್ದಾರೆ. ಆದರೆ ಇಂದು ಹಡಪದ ಜನಾಂಗ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ ಹಿಂದುಳಿದಿರುವುದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿ ಎಂಬುದನ್ನು ಬೇರೆ ಹೇಳಬೇಕಿಲ್ಲ. ಹಡಪದ ಅಭಿವೃದ್ಧಿ ನಿಗಮದ ನಿರ್ಮಾಣ, ಎಸ್ಸಿ ಮೀಸಲಾತಿ ಪಟ್ಟಿಗೆ ಸೇರಿಸುವುದು, ಹಡಪದ ಕುಟೀರಗಳನ್ನು ನೀಡುವುದು, ರಾಜಕೀಯದಲ್ಲಿ ಪ್ರಾಧಾನ್ಯತೆ ನೀಡುವುದು ಮುಂತಾದ ಬೇಡಿಕೆಗಳನ್ನು ಇಟ್ಟು ಹಲವಾರು ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಿರುವ ಜನಾಂಗದ ಕೂಗಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ಸರ್ಕಾರದಿಂದ ಜಯಂತಿ ಆಚರಣೆ, ಅಧ್ಯಯನ ಪೀಠದ ಸ್ಥಾಪನೆ ಮಾಡಿದೆಯಾದರೂ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಬಹುಮುಖ್ಯವಾಗಿ ತಂಗಡಗಿಯಲ್ಲಿನ ಗದ್ದುಗೆಯ ಅಭಿವೃದ್ಧಿ ಮತ್ತು ಬಸವ ಕಲ್ಯಾಣದಲ್ಲಿನ ಹಡಪದಪ್ಪಣ್ಣನವರ ಗುಹೆ ಮುಂತಾದವುಗಳನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕೆಂಬುವಂತಹ ಒಂದು ಬೇಡಿಕೆಗಳು ಕೂಡ ಇದರಲ್ಲಿ ಅಡಕವಾಗಿವೆ. ಇದಕ್ಕೆಲ್ಲ ಮೂಲ ಕಾರಣ ಹಡಪದ ಜನಾಂಗದ ಯುವಕರಲ್ಲಿ ಶಿಕ್ಷಣದ ಕೊರತೆ, ಒಗ್ಗಟ್ಟಿನ ಕೊರತೆ, ಕಡಿಮೆ ಜನಸಂಖ್ಯೆ, ಆರ್ಥಿಕ ಪ್ರಾಬಲ್ಯತೆ ಇಲ್ಲದಿರುವಿಕೆ, ಹೆಚ್ಚು ದುಶ್ಚಟಗಳಿಗೊಳಗಾಗಿರುವುದು. ಈ ಎಲ್ಲ ಅಂಶಗಳಿಂದ ಹೊರಬಂದು ಸರ್ಕಾರದ ಕಣ್ಣು ತೆರೆಸಿದಾಗ ಈ ಸಮಾಜ ಮುಖ್ಯವಾಹಿನಿಗೆ ಬರಲು ಸಾಧ್ಯವೆಂದು ಹೇಳಬಹುದು. ಧನ್ಯವಾದಗಳು. ಸುರೇಶ್ ಬಳಗಾನೂರು.